ಇರಾನ್ನ ಪರಮಾಣು ಬೆದರಿಕೆಯ ಬಗ್ಗೆ ಇಸ್ರೇಲ್ ನಿಜವಾಗಿಯೂ ಕಳವಳ ಹೊಂದಿದೆಯಾ ಅಥವಾ ಅದು ಜಿಯೋಪಾಲಿಟಿಕಲ್ ಅಧಿಕಾರದ ಅಪಾಯಕಾರಿ ಆಟ ಆಡ್ತಾ ಇದೆಯಾ? ಅಂತಾರಾಷ್ಟ್ರೀಯ ಬೆದರಿಕೆಯ ಬಗ್ಗೆ ಒಂದು ದೇಶ ಏಕಪಕ್ಷೀಯವಾಗಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯನಾ? ಇತರ ದೇಶಗಳ ಇಂಥ ನಡೆ ಬಗ್ಗೆ ತಕರಾರು ತೆಗೆಯುವಂತಹ ವಿಶ್ವ ನಾಯಕರು ಇಸ್ರೇಲ್ ದಾಳಿಗಳ ಬಗ್ಗೆ ಮಾತ್ರ ಯಾಕೆ ಮೌನವಾಗಿದ್ದಾರೆ? ಅಮೆರಿಕ ನಿಜವಾಗಿಯೂ ತೆರೆಮರೆಯಲ್ಲಿ ಯಾವ ಪಾತ್ರವನ್ನು ವಹಿಸ್ತಾ ಇದೆ? ತನ್ನ ಆಕ್ರಮಣವನ್ನು ಸಮರ್ಥಿಸೋದಕ್ಕೆ ಇಸ್ರೇಲ್ ಪರಮಾಣು ಬೆದರಿಕೆ ನಿರೂಪಣೆಯನ್ನ ರಾಜಕೀಯ ಸಾಧನವಾಗಿ ಬಳಸ್ತಾ ಇದೆಯಾ? ಇರಾನ್ ಪರಮಾಣು ಅಸ್ತ್ರಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇರೋದಕ್ಕೆ ಪುರಾವೆಗಳು ಏನು ಮತ್ತೆ ಅವು ಎಷ್ಟು ವಿಶ್ವಾಸಾರ್ಹ? ಇಸ್ರೇಲ್ನ ಮಿಲಿಟರಿ ಕ್ರಮ ಮಧ್ಯಪ್ರಾಚ್ಯವನ್ನ ಪ್ರಾದೇಶಿಕ ಯುದ್ಧದ ಕಡೆಗೆ ತಳ್ಳಲಿದೆಯಾ? ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಬಳಿಕ ಆ ಎರಡೂ ದೇಶಗಳ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಇಸ್ರೇಲ್ ಮತ್ತೆ ಇರಾನ್ ನಡುವಿನ ಅಂತರ ಸುಮಾರು 2000 ಕಿಲೋಮೀಟರ್ ಇಂದ 2500 ಕಿಲೋಮೀಟರ್. ಇರಾನ್ನ ಪರಮಾಣು ನೆಲೆಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಖಾನೆಗಳು, ಪರಮಾಣು ವಿಜ್ಞಾನಿಗಳು ಮತ್ತೆ ಉನ್ನತ ಮಿಲಿಟರಿ ಕಮಾಂಡರ್ಗಳ ಮನೆಗಳ ಮೇಲೆ ಜೂನ್ 13ರಂದು ಬೆಳಗಿನ ಜಾವ ಇಸ್ರೇಲ್ ದಾಳಿ ಮಾಡಿತು. ಸುಮಾರು 200 ಫೈಟರ್ ಜೆಟ್ಗಳೊಂದಿಗೆ ಈ ಒಂದು ದಾಳಿ ನಡೆಯಿತು. ದಾಳಿಯಲ್ಲಿ ಇರಾನ್ನ ರಾಜಧಾನಿ ಟೆಹರಾನ್ ಮತ್ತೆ ಅನೇಕ ಪ್ರಮುಖ ನಗರಗಳು ಮತ್ತೆ ಮಿಲಿಟರಿಯ ಮೂಲ ಸೌಕರ್ಯಗಳು ನಾಶ ಆಗಿವೆ. ಇರಾನ್ನ ಪರಮಾಣು ನೆಲೆ ಮೇಲೆ ಇಸ್ರೇಲ್ ಬಹಳ ಬಲವಾಗಿ ದಾಳಿ ಮಾಡಿದೆ. ಅನೇಕ ಉನ್ನತ ಮಿಲಿಟರಿ ಕಮಾಂಡರ್ಗಳ ಹತ್ಯೆ ಮಾಡಲಾಗಿದೆ. ಉನ್ನತ ಪರಮಾಣು ವಿಜ್ಞಾನಿಗಳನ್ನು ಕೂಡ ಕೊಂದು ಹಾಕಲಾಗಿದೆ. ಇರಾನ್ ಮತ್ತೆ ಇಸ್ರೇಲ್ ಹಲವು ಬಾರಿ ಹೋರಾಡಿವೆ ಅನ್ನೋದನ್ನ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಈ ಬಾರಿ ಇಸ್ರೇಲ್ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಿದೆ. 1980ರಿಂದ ಅಂದ್ರೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ರಚನೆ ಆದಾಗಿನಿಂದ ಯಾವತ್ತಿಗೂ ಕೂಡ ಇಂತಹ ದಾಳಿಯನ್ನ ಮಾಡಿರಲಿಲ್ಲ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಇರಾನ್ನ ಪರಮಾಣು ಬೆದರಿಕೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಇಸ್ರೇಲ್ನ ಅಸ್ತಿತ್ವಕ್ಕೆ ಬೆದರಿಕೆಯಾಗಿದೆ. ಇರಾನ್ ವಿರುದ್ಧ ಇಸ್ರೇಲ್ನ ಮಿಲಿಟರಿ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇಸ್ರೇಲ್ ದಾಳಿಗೆ ಒಂದು ದಿನ ಮೊದಲು ವಿಶ್ವಸಂಸ್ಥೆಯ ಪರಮಾಣು ಶಸ್ತ್ರಾಸ್ತ್ರಗಳ ಮೇಲ್ವಿಚಾರಣೆ ಸಂಸ್ಥೆ ಇರಾನ್ ಯುರೇನಿಯಂ ಅನ್ನು ಹೆಚ್ಚಿಸಿಕೊಳ್ತಾ ಇರೋದ್ರ ಬಗ್ಗೆ ಹೇಳ್ತು. ಅದಕ್ಕೆ ಅನುಮತಿಯನ್ನು ನೀಡಲಾಗಿಲ್ಲ. ಅದು ಪರಮಾಣು ಪ್ರಸರಣ ರಹಿತ ಒಪ್ಪಂದವನ್ನು ಉಲ್ಲಂಘಿಸ್ತಾ ಇದೆ ಅಂತ ಆಕ್ಷೇಪಿಸಿತ್ತು. ನಾಗರಿಕ ಉದ್ದೇಶಗಳಿಗಾಗಿ ಯುರೇನಿಯಂ ಪುಷ್ಟೀಕರಣಕ್ಕೆ ಅನುಮತಿಯನ್ನು ನೀಡಲಾಗಿದೆ, ಆದರೆ ಅದರಿಂದ ಶಸ್ತ್ರಾಸ್ತ್ರಗಳನ್ನು ತಯಾರಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ನಿಯಮಗಳು ಮತ್ತೆ ಕಾನೂನುಗಳನ್ನು ಬಲಿಷ್ಠ ದೇಶಗಳು ತಮ್ಮ ಲಾಭಕ್ಕಾಗಿ ರೂಪಿಸಿಕೊಂಡಿವೆ. ತಜ್ಞರು ಹೇಳೋ ಹಾಗೆ ಇಸ್ರೇಲ್ ಅಮೆರಿಕದ ಬೆಂಬಲವನ್ನು ಹೊಂದಿದೆ. ಇಸ್ರೇಲ್ ಒಂದು ಸಣ್ಣ ದೇಶ. ಅದರ ಜನಸಂಖ್ಯೆ 1 ಕೋಟಿ ಕೂಡ ಇಲ್ಲ. ಸುಮಾರು 96 ಲಕ್ಷ ಜನರಿರುವಂತಹ ದೇಶ ಅದು ಯಾವುದೇ ನಿರ್ಬಂಧ ಇಲ್ಲದೆ ರಕ್ಷಣೆ, ಹಣ ಮತ್ತೆ ಎಲ್ಲಾ ರೀತಿಯಿಂದ ಅಮೆರಿಕದ ಬೆಂಬಲ ಪಡೆದಿದೆ. ಅದಕ್ಕಾಗಿಯೇ ಇಸ್ರೇಲ್ ಮುಕ್ತವಾಗಿ ಸುತ್ತಾಡುತ್ತೆ. ಗಾಜಾ ಮತ್ತೆ ಪ್ಯಾಲೆಸ್ತೈನ್ ಪ್ರಬಲವಾದ್ರೆ ಇರಾನ್ ಸಹಾಯದಿಂದ ಮಾತ್ರ ಅದು ಸಾಧ್ಯ ಅಂತ ಇಸ್ರೇಲ್ ಭಾವಿಸುತ್ತೆ. ಇರಾನ್ ಕೂಡ ಪ್ಯಾಲೆಸ್ತೈನನ್ನು ಬಹಿರಂಗವಾಗಿ ಬೆಂಬಲಿಸಿದೆ. ಇರಾನ್ ಅಂತಹ ದೇಶ ಅಮೆರಿಕಾದಂತಹ ಪ್ರಬಲ ದೇಶದ ಬೆಂಬಲ ಪಡೆಯೋದಕ್ಕಂತೂ ಸಾಧ್ಯ ಇಲ್ಲ. ಆದರೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿದ ಹಾಗೆ ಪಶ್ಚಿಮದ ಶಕ್ತಿಗಳು ವಿರೋಧಿಸುವಂಥ ಯಾರೇ ಆದರೂ ಇರಾನ್ನ ಮಿತ್ರರು ಅನ್ನುವಂಥ ಆಧಾರದ ಮೇಲೆ ಪ್ಯಾಲೆಸ್ತೈನನ್ನು ಇರಾನ್ ಬೆಂಬಲಿಸಿದೆ. ಪ್ಯಾಲೆಸ್ತೈನ್ಗೆ ಇರಾನ್ ಸಹಾಯ ಮಾಡುತ್ತೆ. ಈ ಆಧಾರದ ಮೇಲೆ ಇರಾನ್ ಮಧ್ಯ ಏಷ್ಯಾದಲ್ಲಿ ಅನೇಕ ಸಂಘಟನೆಗಳನ್ನು ಬೆಂಬಲಿಸಿತ್ತು. ಅವುಗಳಲ್ಲಿ ಪ್ಯಾಲೆಸ್ತೈನ್ನಲ್ಲಿರುವಂಥ ಹಮಾಸ್, ಪ್ಯಾಲೆಸ್ತೈನ್ ಸ್ವತಂತ್ರಕ್ಕಾಗಿ ಹೋರಾಡುವಂಥ ಸಂಘಟನೆ ಅದು. ಲೆಬನಾನ್, ಹಿಜ್ಬುಲ್ಲಾದಂತಹ ಸಂಘಟನೆಗಳನ್ನು ಒಳಗೊಂಡಿದೆ. ಕಳೆದ ಹಲವಾರು ವರ್ಷಗಳಲ್ಲಿ ಇರಾನ್ ಮೇಲೆ ಮತ್ತೆ ಹಮಾಸ್ ಮತ್ತೆ ಹಿಜ್ಬುಲ್ಲಾದಂತಹ ಇರಾನ್ನ ಪ್ರಾತಿನಿಧಿಕ ಅಥವಾ ಬೆಂಬಲಿತ ಸಂಘಟನೆಗಳ ಮೇಲೆ ಇಸ್ರೇಲ್ ಅನೇಕ ದಾಳಿಗಳನ್ನು ನಡೆಸಿದೆ. ಇನ್ನು ಇರಾನ್ನ ಉನ್ನತ ಮಿಲಿಟರಿ ಕಮಾಂಡರ್ಗಳನ್ನು ಇಸ್ರೇಲ್ ಕೊಂದಿದೆ. ಉನ್ನತ ಮಟ್ಟದ ಪರಮಾಣು ವಿಜ್ಞಾನಿಗಳನ್ನು ಕೂಡ ಕೊಲ್ಲಲಾಗಿದೆ. ಸಿರಿಯಾದ ಅಸದ್ ಸರ್ಕಾರ ಇರಾನ್ನ ಮಿತ್ರ ರಾಷ್ಟ್ರ ಆಗಿತ್ತು. ಬಂಡಾಯ ಗುಂಪುಗಳ ಮೂಲಕ ಈ ಸರ್ಕಾರವನ್ನು ತೆಗೆದುಹಾಕುವಲ್ಲಿ ಇಸ್ರೇಲ್ ಪ್ರಮುಖ ಪಾತ್ರವನ್ನು ವಹಿಸಿದೆ ಅನ್ನುವಂಥ ಆರೋಪ ಇದೆ. ಅಂದರೆ ಒಂದು ರೀತಿಯಲ್ಲಿ ಇಸ್ರೇಲ್ ವಿರುದ್ಧ ರಕ್ಷಣೆಗಾಗಿ ಇರಾನ್ನೊಂದಿಗೆ ಕೆಲಸ ಮಾಡ್ತಿದ್ದಂಥ ಇರಾನ್ನ ಎಲ್ಲ ಮಿತ್ರ ರಾಷ್ಟ್ರಗಳನ್ನು ಇಸ್ರೇಲ್ ನಾಶಪಡಿಸ್ತು. ಅಮೆರಿಕ ಮತ್ತು ಇಸ್ರೇಲ್ ಬಹಳ ಸಮಯದಿಂದ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಪಶ್ಚಿಮ ಏಷ್ಯಾದಲ್ಲಿ ತಮ್ಮ ಅಸ್ತಿತ್ವಕ್ಕೆ ಬೆದರಿಕೆ ಅಂತ ಪರಿಗಣಿಸುತ್ತವೆ. ಅಂತಾರಾಷ್ಟ್ರೀಯ ವ್ಯವಹಾರಗಳ ತಜ್ಞರು ಹೇಳೋ ಹಾಗೆ ಇಸ್ರೇಲ್ ಪಶ್ಚಿಮ ಏಷ್ಯಾದಲ್ಲಿ ಪರಮಾಣು ಸೌಲಭ್ಯಗಳನ್ನು ಹೊಂದಿರುವಂಥ ಏಕೈಕ ದೇಶ ಆಗಿದೆ. ಆದರೆ ಅಮೆರಿಕದ ನೆರಳಿನಡಿಯಲ್ಲಿರೋದ್ರಿಂದ ಇರಾನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಎತ್ತುವಂಥ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಕೂಡ ಇಸ್ರೇಲ್ ಅನ್ನ ಪ್ರಶ್ನೆ ಮಾಡೋದಿಲ್ಲ. ಇಸ್ರೇಲ್ ಪರಮಾಣು ಅಸ್ತ್ರವನ್ನ ಇಟ್ಕೊಂಡ್ರೆ ಅದು ಸರಿ, ಆದ್ರೆ ಇರಾನ್ ಇಟ್ಕೊಂಡ್ರೆ ಅಪಾಯ. ಇದು ಎಲ್ಲಿಯ ನ್ಯಾಯ? ಎಲ್ರಿಗಿಂತ ಹೆಚ್ಚಾಗಿ ಇದನ್ನ ಭಾರತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭಾರತ ಮತ್ತೆ ಪಾಕಿಸ್ತಾನಗಳು ಪರಮಾಣು ಶಕ್ತಿಯನ್ನು ಪಡೆಯೋದಕ್ಕೆ ಹಲವಾರು ತೊಂದರೆಗಳನ್ನು ಎದುರಿಸಿದ್ವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಬಂಧಗಳು ಮತ್ತೆ ಬೆದರಿಕೆಗಳು ಇದ್ರೂ ಎರಡೂ ದೇಶಗಳು ತಮ್ಮದೇ ಆದಂತಹ ಪರಮಾಣು ಕಾರ್ಯಕ್ರಮಗಳನ್ನು ಮುಂದುವರಿಸಿದ್ವು.
ಭಾರತವು 1974ರಲ್ಲಿ ಮೊದಲ ಬಾರಿಗೆ ಪರಮಾಣು ಪರೀಕ್ಷೆಯನ್ನು ನಡೆಸಿತು. ಅದಾದ ನಂತರ 1998ರಲ್ಲಿ ಮತ್ತಷ್ಟು ಪರೀಕ್ಷೆಗಳನ್ನು ಮಾಡಿತು. ಪಾಕಿಸ್ತಾನ ಕೂಡ 1998ರಲ್ಲಿ ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ನಡೆಸಿತು. ಈ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಸಮುದಾಯದಿಂದ ತೀವ್ರ ಟೀಕೆಗೊಳಗಾದವು ಮತ್ತು ಎರಡೂ ರಾಷ್ಟ್ರಗಳ ಮೇಲೂ ನಿರ್ಬಂಧಗಳನ್ನು ಹೇರಲಾಯಿತು. ಆದರೂ ಇವತ್ತು ಈ ಪರಮಾಣು ಸಾಮರ್ಥ್ಯವು ಉಭಯ ದೇಶಗಳಿಗೂ ಭದ್ರತೆ ಮತ್ತು ಶಕ್ತಿಯನ್ನು ಒದಗಿಸುತ್ತೆ. ಪರಸ್ಪರರ ವಿರುದ್ಧ ದೊಡ್ಡ ಪ್ರಮಾಣದ ಸಂಘರ್ಷಗಳನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಉತ್ತರ ಕೊರಿಯಾ ಇತರ ರಾಷ್ಟ್ರಗಳ ದಾಳಿಯಿಂದ ಸುರಕ್ಷಿತವಾಗಿದೆ ಅಂತ ಹೇಳೋದಿಕ್ಕೆ ಒಂದು ಕಾರಣ ಅದು ಹೊಂದಿರುವಂಥ ಪರಮಾಣು ಶಸ್ತ್ರಾಸ್ತ್ರಗಳು. ಪರಮಾಣು ನಿರೋಧಕ ಸಿದ್ಧಾಂತದ ಪ್ರಕಾರ ಒಂದು ರಾಷ್ಟ್ರವು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರೆ ಇತರ ರಾಷ್ಟ್ರಗಳು ಅದ್ರ ಮೇಲೆ ದಾಳಿ ಮಾಡೋದಕ್ಕೆ ಹಿಂಜರಿಯುತ್ತವೆ. ಯಾಕಂತಂದ್ರೆ ಒಂದು ವೇಳೆ ದಾಳಿ ಮಾಡಿದ್ರೆ ಆ ರಾಷ್ಟ್ರ ಕೂಡ ಪ್ರತಿ ದಾಳಿಯನ್ನು ನಡೆಸುವಂಥ ಸಾಧ್ಯತೆ ಇರುತ್ತೆ. ಉತ್ತರ ಕೊರಿಯಾ ಹಲವಾರು ಪರಮಾಣು ಪರೀಕ್ಷೆಗಳನ್ನು ನಡೆಸಿದೆ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ಗುರಿಯಾಗಿಸಬಲ್ಲಂಥ ಖಂಡಾಂತರ ಕ್ಷಿಪಣಿಗಳನ್ನು ವೃದ್ಧಿಪಡಿಸಿದೆ ಅಂತ ಅಂದಾಜು ಮಾಡಲಾಗಿದೆ. ಈ ಸಾಮರ್ಥ್ಯವು ಇತರ ರಾಷ್ಟ್ರಗಳಿಗೆ ಉತ್ತರ ಕೊರಿಯಾದ ಮೇಲೆ ದಾಳಿ ಮಾಡುವಾಗ ಅಪಾಯವನ್ನು ಸೂಚಿಸುತ್ತೆ. ಹಾಗಾಗಿ ಅದು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇರಾನ್ಗೆ ಈ ಭದ್ರತೆ ಯಾಕಿರಬಾರ್ದು? ಇವತ್ತು ಇಸ್ರೇಲ್ ಈ ರೀತಿ 2000ಕ್ಕೂ ಹೆಚ್ಚು ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರದೇಶದ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋದಾದರೆ ಅದಕ್ಕೆ ಕಾರಣ ಇರಾನ್ ಬಳಿ ಪರಮಾಣು ಅಸ್ತ್ರ ಇಲ್ಲದೇ ಇರೋದು. ಎಲ್ಲಾದರೂ ಅದು ಇದ್ದಿದ್ರೆ ಇವತ್ತು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ತನ್ನ ಅನಿಯಂತ್ರಿತ ಹುಚ್ಚಾಟವನ್ನು ಮುಂದುವರಿಸ್ತಾ ಇರಲಿಲ್ಲ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮದ ಕಾರಣದಿಂದಾಗಿ ಹಲವು ವರ್ಷಗಳಿಂದ ಆರ್ಥಿಕ ನಿರ್ಬಂಧಗಳನ್ನು ಎದುರಿಸ್ತಾ ಇದೆ. ಅಂದರೆ ಇದರ ಅರ್ಥ ದಶಕಗಳಿಂದ ಇರಾನ್ ತನ್ನ ಆರ್ಥಿಕ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವಂಥ ಸ್ಥಿತಿಯಲ್ಲಿ ಇಲ್ಲ. ಅದರ ಮೇಲೆ ಹಲವು ದಿಗ್ಬಂಧನಗಳನ್ನು ಹಾಕಲಾಗಿದೆ. ಅಂದರೆ ಸದ್ಯ ಇರಾನ್ ಆರ್ಥಿಕವಾಗಿ ಬಹಳ ದುರ್ಬಲವಾಗಿದೆ. ಇಸ್ರೇಲ್ ಇರಾನ್ನ ಅಂಥ ಪರಿಸ್ಥಿತಿಯನ್ನು ಒಂದು ಅವಕಾಶವಾಗಿ ನೋಡ್ತಾ ಇತ್ತು. ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ ಇರಾನನ್ನು ಮತ್ತೆ ತಲೆ ಎತ್ತೋದಕ್ಕೆ ಸಾಧ್ಯವಾಗದಷ್ಟು ದುರ್ಬಲಗೊಳಿಸಬಹುದು. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡೋದಕ್ಕೆ ಬಯಸ್ತು. ಆದರೆ ಟ್ರಂಪ್ ಅಧ್ಯಕ್ಷರಾದಾಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷವನ್ನು ರಾಜತಾಂತ್ರಿಕತೆ ಮತ್ತು ಮಾತುಕತೆಗಳ ಮೂಲಕ ನಿಲ್ಲಿಸಬಹುದು ಅಂತ ತೋರಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಇದೆಲ್ಲನೂ ಕೇವಲ ಒಂದು ನೆಪ ಆಗಿತ್ತು. ಅದಕ್ಕಾಗಿಯೇ ಇರಾನಿಗೆ ಅಂತಹ ಒಪ್ಪಂದದ ಷರತ್ತನ್ನು ಹಾಕಲಾಯಿತು. ಅದರ ನಿಜವಾದ ಅರ್ಥದಲ್ಲಿ ಇರಾನ್ ಪರಮಾಣು ಕಾರ್ಯಕ್ರಮದ ಮೇಲಿನ ತನ್ನ ನಿಯಂತ್ರಣವನ್ನು ಬಿಟ್ಟು ಕೊಡಬೇಕಾಗುತ್ತೆ. ಅದು ಸಂಪೂರ್ಣ ಪರಮಾಣು ಕಾರ್ಯಕ್ರಮದಿಂದ ಹಿಂದೆ ಸರಿಬೇಕಾಗುತ್ತೆ. ಈಗ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಟ್ರಂಪ್ ಇರಾನ್ಗೆ ಒಪ್ಪಂದ ಮಾಡೋದಕ್ಕೆ ಹಲವು ಅವಕಾಶಗಳನ್ನು ನೀಡಿದ್ದಾಗ ಹೇಳ್ತಾ ಇದ್ದಾರೆ. ಇಸ್ರೇಲ್ ದಾಳಿಯನ್ನು ತಪ್ಪಿಸೋದಕ್ಕೆ ಅಮೆರಿಕ ನೀಡುವಂಥ ಪರಮಾಣು ಒಪ್ಪಂದವನ್ನು ಇರಾನ್ ಒಪ್ಕೊಳ್ಳೋದು ಅವಶ್ಯಕ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅಂದರೆ ಟ್ರಂಪ್ ಇರಾನ್ ತನ್ನ ಸಾರ್ವಭೌಮತ್ವವನ್ನು ಬಳಸಿಕೊಂಡು ತನ್ನ ಪರಮಾಣು ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇಲ್ಲ. ಬದಲಿಗೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತ್ಯಜಿಸುವಂತೆ ಮಾಡುವಂಥ ಒಪ್ಪಂದವನ್ನು ಒಪ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಮೆರಿಕ ಬಹಿರಂಗವಾಗಿ ಇಸ್ರೇಲ್ಗೆ ಬೆಂಬಲ ನೀಡೋದಾಗಿ ಹೇಳದೇ ಇದ್ರು ಟ್ರಂಪ್ ಅವರ ಮಾತುಗಳು ಅವರು ಇಸ್ರೇಲ್ಗೆ ಬೆಂಬಲ ನೀಡೋದಾಗಿ ಹೇಳ್ತಾ ಇವೆ. ಇರಾನ್ ಪರಮಾಣು ಕಾರ್ಯಕ್ರಮದ ಮೇಲಿನ ತನ್ನ ನಿಯಂತ್ರಣವನ್ನು ಬಿಟ್ಟು ಕೊಡದೇ ಇದ್ರೆ ಇಸ್ರೇಲ್ ದಾಳಿ ಮಾಡುತ್ತೆ ಅನ್ನೋದು ಅವ್ರ ಹೇಳಿಕೆ ಅರ್ಥ ಆಗಿದೆ. ಮತ್ತೆ ಈ ದಾಳಿಯನ್ನು ತಡೆಯೋದಕ್ಕೆ ಅಮೆರಿಕ ಏನನ್ನೂ ಮಾಡೋದಿಲ್ಲ. ಅಂದ್ರೆ ಇರಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿ ಬಹಳ ಚೆನ್ನಾಗಿ ಯೋಚಿಸಿದಂಥ ತಂತ್ರದ ಒಂದು ಭಾಗದ ಹಾಗೇನೆ ತೋರ್ತಾ ಇದೆ. ಈಗ ಇದರಲ್ಲಿ ಅಮೆರಿಕ ಮೊದಲಿನಿಂದಾನು ಇಸ್ರೇಲ್ಗೆ ಬೆಂಬಲ ನೀಡ್ತಾ ಇರೋದು ಕಂಡು ಬರುತ್ತೆ. ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ಇರಾನ್ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡುತ್ತೆ. ಆದ್ದರಿಂದ ಅಮೆರಿಕ ಕೂಡ ಬಹಿರಂಗವಾಗಿ ಮುಂದೆ ಬರುವಂಥ ಸಾಧ್ಯತೆ ಇದೆ. ಇರಾನ್ನಲ್ಲಿ ಅಮೆರಿಕ ತನ್ನ ಆಜ್ಞೆಯ ಮೇರೆಗೆ ಕಾರ್ಯನಿರ್ವಹಿಸಬಲ್ಲಂಥ ಸರ್ಕಾರವನ್ನು ತರೋದಕ್ಕೆ ಬಯಸುವಂಥ ಸಾಧ್ಯತೆಯ ಬಗ್ಗೆ ಅಂತಾರಾಷ್ಟ್ರೀಯ ತಜ್ಞರು ಹೇಳ್ತಾ ಇದ್ದಾರೆ. ಅಂಥ ದಾರಿ ಸುಗಮವಾಗುವ ಕಡೆಗೆ ಈ ಒಂದು ಸಂಘರ್ಷ ಮುಟ್ಟಿದ್ರೂ ಆಶ್ಚರ್ಯ ಇಲ್ಲ. ಇರಾನ್ನ ಜನಸಂಖ್ಯೆ ಸುಮಾರು 8,80,00,000. ಅಂದರೆ ಇರಾನ್ ಇಸ್ರೇಲ್ಗಿಂತನೂ ದೊಡ್ಡ ದೇಶ. ಭೌಗೋಳಿಕವಾಗಿ ಇರಾನ್ ವಿಶ್ವದ ಹೆಚ್ಚಿನ ವ್ಯಾಪಾರ ನಡೆಯುವಂಥ ಸ್ಥಳದಲ್ಲಿದೆ. ವಿಶ್ವದ ವ್ಯಾಪಾರದ ಸುಮಾರು 40% ಹೋರ್ಮುಜ್ ಜಲಸಂಧಿಯ ಮೂಲಕ ನಡೆಯುತ್ತೆ. ಇರಾನ್ ಇಡೀ ಮಧ್ಯ ಏಷ್ಯಾದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿದ್ರೆ ಇಸ್ರೇಲ್ಗೆ ದೊಡ್ಡ ಸವಾಲನ್ನು ನೀಡಬಲ್ಲಂಥ ಏಕೈಕ ದೇಶ. ಈ ಅಪಾಯವನ್ನು ಗ್ರಹಿಸಿದಂಥ ಇಸ್ರೇಲ್ ಇರಾನಿಗೆ ಸ್ವತಂತ್ರ ಸಿಗೋದನ್ನು ಬಯಸೋದಿಲ್ಲ. ಇರಾನ್ ತನ್ನ ಸಾರ್ವಭೌಮತ್ವ ಮತ್ತು ಸ್ವತಂತ್ರವನ್ನು ಸಂಪೂರ್ಣವಾಗಿ ಬಳಸಬೇಕು. ಪರಮಾಣು ಸೌಲಭ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ 60%ರಷ್ಟು ಪರಮಾಣು ಪುಷ್ಟೀಕರಣದ ಉತ್ತಮ ದಾಸ್ತಾನನ್ನು ಹೊಂದಿದೆ. ಇರಾನ್ ಪರಮಾಣು ಪುಷ್ಟೀಕರಣ ಮಾಡೋದಕ್ಕೆ ಬಯಸಿದ್ರೆ ಅದನ್ನು 90%ಗೆ ಉತ್ಕೃಷ್ಟಗೊಳಿಸೋದಕ್ಕೆ ಕೆಲವೇ ದಿನಗಳು ಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಳೋ ಹಾಗೆ ಪರಮಾಣು ಬಾಂಬ್ ತಯಾರಿಸೋದಕ್ಕೆ ಅದನ್ನು ಬಳಸಲಾಗುತ್ತೆ ಅಂತ ಅರ್ಥ ಅಲ್ಲ. ಇಲ್ಲಿಯವರೆಗೆ ಅಂಥ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸೋದಕ್ಕೆ ತನ್ನ ಪರಮಾಣು ಪುಷ್ಟೀಕರಣವನ್ನು ಮಾಡ್ತಾ ಇದೆ ಅಂತ ತಕರಾರು ತೆಗೆಯಲಾಗಿದೆ. ಜಗತ್ತಿನಾದ್ಯಂತ ಗಮನಿಸಿದರೆ ಪ್ರಪಂಚದ ಎಲ್ಲ ದೇಶಗಳು ಪ್ರತಿಬಂಧಕ ಕ್ರಮವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ. ಭಾರತ ಕೂಡ ಅದನ್ನು ಹೊಂದಿದೆ, ಪಾಕಿಸ್ತಾನ ಕೂಡ ಅದನ್ನು ಹೊಂದಿದೆ, ಇಸ್ರೇಲ್ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಹಾಗಾದರೆ ಇರಾನ್ ಯಾಕೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರಬಾರ್ದು?
ಆದರೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸುವ ಮೂಲಕ ಅದನ್ನು ವಿನಾಶದ ಅಂಚಿಗೆ ತರಲಾಗಿದೆ. ಅಮೆರಿಕಾದಂತಹ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಹೊರಟಿರುವವರನ್ನ ತಡೀತಾ ಇಲ್ಲ. ಮತ್ತೆ ಇರಾನ್ನ ಮಿತ್ರ ರಾಷ್ಟ್ರಗಳು ಮತ್ತೆ ನಾಯಕರ ಮೇಲೆ ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ದಾಳಿ ನಡೀತಾ ಇದೆ. ಇರಾನಿಗೆ ಸಂಬಂಧಪಟ್ಟಂತಹ ಪರಮಾಣು ಪುಷ್ಟೀಕರಣದ ವಿಷಯ ಇಸ್ರೇಲಿಗೆ ಕೇವಲ ಒಂದು ನೆಪ ಅಂತ ಅಂತಾರಾಷ್ಟ್ರೀಯ ವ್ಯವಹಾರಗಳ ತಜ್ಞರು ಹೇಳ್ತಾರೆ. ಅಂದ್ರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸೋದನ್ನ ನಿಲ್ಲಿಸಬೇಕು ಅಂತ ಇಸ್ರೇಲ್ ಹೇಳ್ತಾ ಇದೆ. ಇದು ನಿಲ್ಲುವಂತೆ ಮಾಡೋದು ಅದರ ಉದ್ದೇಶ ಆಗಿದೆ. ಅದು ಕೇವಲ ಒಂದು ನೆಪ. ಇಲ್ಲಿ ವಾಸ್ತವವಾಗಿ ಇಸ್ರೇಲ್ ಇರಾನ್ನ ಬೆಂಬಲದಲ್ಲಿರುವಂತಹ ಹಮಾಸ್, ಹಿಜ್ಬುಲ್ಲಾ ಮತ್ತೆ ಸಿರಿಯಾದಲ್ಲಿ ಅದರ ಮಿತ್ರ ರಾಷ್ಟ್ರಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿರೋದಾಗಿ ಭಾವಿಸುತ್ತೆ. ಇರಾನ್ ಇಂದಿನಷ್ಟು ದುರ್ಬಲ ಆಗಿರಲಿಲ್ಲ. ಅದಕ್ಕಾಗಿಯೇ ಇರಾನ್ ತಲೆ ಎತ್ತೋದಕ್ಕೂ ಸಾಧ್ಯವಾಗದ ಸ್ಥಿತಿಯಲ್ಲಿ ಇರಿಸೋದಕ್ಕೆ ಇದು ಸರಿಯಾದಂತಹ ಸಮಯ ಅಂತ ಇಸ್ರೇಲ್ ಭಾವಿಸುತ್ತೆ. ಮತ್ತೆ ಅಮೆರಿಕ ಕೂಡ ಇದರಲ್ಲಿ ಇಸ್ರೇಲ್ ಅನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದೆ. ಇಸ್ರೇಲ್ ದಾಳಿಯ ಬಗ್ಗೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರು ಈ ದಾಳಿಗೆ ಇಸ್ರೇಲ್ ಭಾರಿ ಬೆಲೆಯನ್ನ ತೆರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಅಪರಾಧಕ್ಕಾಗಿ ಇಸ್ರೇಲ್ ತನಗಾಗಿ ಕಹಿ ಮತ್ತು ನೋವಿನ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಈ ಶಿಕ್ಷೆಯನ್ನು ಖಂಡಿತವಾಗಿಯೂ ಅದಕ್ಕೆ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಸ್ರೇಲ್ ದಾಳಿಗೆ ಪ್ರತಿಕಾರವಾಗಿ ಇರಾನ್ ಸುಮಾರು 100 ಡ್ರೋನ್ಗಳೊಂದಿಗೆ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಇದಲ್ಲದೆ ಬಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಬಿಟ್ಟಿದೆ. ಅಂದರೆ ಒಂದರ್ಥದಲ್ಲಿ ಈಗ ಯುದ್ಧ ಶುರುವಾಗ್ಬಿಟ್ಟಿದೆ. ಇಸ್ರೇಲ್ನ ಕ್ರಮಗಳು ಮಧ್ಯ ಏಷ್ಯಾದ ಅನಿಯಂತ್ರಿತ ದೇಶದ ಕ್ರಮಗಳಾಗೆ ಆಗ್ತಾ ಇವೆ. ಇದು ವಿಶ್ವ ಶಾಂತಿ ಮತ್ತು ಹಂಚಿಕೆಯ ಸಹಕಾರದ ಬಗ್ಗೆ ಮಾತನಾಡುವಂತಹ ಇಡೀ ಅಂತಾರಾಷ್ಟ್ರೀಯ ವ್ಯವಸ್ಥೆಯ ದೌರ್ಬಲ್ಯವನ್ನು ಬಹಿರಂಗಪಡಿಸುತ್ತೆ. ಇಸ್ರೇಲ್ ಆತ್ಮರಕ್ಷಣೆ ಕಾರ್ಡನ್ನು ಬಳಸ್ತಾ ಇದೆ ಮತ್ತು ಅದೇ ಹೆಸರಲ್ಲಿ ಗಾಜಾದ 54,000ಕ್ಕೂ ಹೆಚ್ಚು ಜನರನ್ನು ಕೊಂದು ಹಾಕಿದೆ. ಘೋರ ಹಸಿವಿನ ಪರಿಸ್ಥಿತಿಗಳನ್ನು ಸೃಷ್ಟಿಸುವ ಮೂಲಕ ಗಾಜಾದಲ್ಲಿ ನರಮೇಧ ಮುಂದುವರೆದಿದೆ. ಅಂತಾರಾಷ್ಟ್ರೀಯ ಸಮುದಾಯ ಇಲ್ಲಿಯವರೆಗೆ ಅದನ್ನು ತಡೆಯೋದಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಇರಾನ್ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿ ನಡೀತಾ ಇದೆ. ಅಮೆರಿಕದೊಂದಿಗಿನ ಮೈತ್ರಿಯಲ್ಲಿ ರಕ್ಷಣಾ ಶಕ್ತಿಯ ವಿಷಯದಲ್ಲಿ ಇಸ್ರೇಲ್ ಬಹಳ ಬಲಿಷ್ಠ ದೇಶವಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನು ಅಂತ ಅಂದರೆ, ಇಸ್ರೇಲ್ ಅದರ ಜನಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಬಹಳ ಚಿಕ್ಕ ದೇಶ. ಇರಾನ್ನ ಯಾವುದೇ ದಾಳಿ ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆಯನ್ನು ಮುರಿದು ಇಸ್ರೇಲ್ ಒಳಗೆ ತಲುಪಿದ್ರೆ ಅದು ತುಂಬ ಹಾನಿಕಾರಕವಾಗಲಿದೆ ಅನ್ನೋದಂತೂ ನಿಜ ಅಂತಲೇ ಹೇಳಲಾಗ್ತಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.